ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಮ್ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ವಿಜಯದಶಮಿಗೆ 100 ವರ್ಷ ಪೂರೈಸಿದೆ. ಸಾಕಷ್ಟು ಕಲ್ಲು ಮುಳ್ಳಿನ ಹಾದಿ, ನಿಷೇಧಗಳನ್ನ, ನಿರ್ಬಂಧಗಳನ್ನ ಎಲ್ಲವನ್ನು ಮೆಟ್ಟಿ ನಿಂತು ಸಂಘ 100 ವರ್ಷವನ್ನ ತನ್ನ ದೇಶದ ಸೇವೆ ಹಾಗೂ ಧರ್ಮದ ಸೇವೆಯಲ್ಲಿ 100 ವರ್ಷವನ್ನ ಪೂರೈಸಿದೆ. ಈ 100 ವರ್ಷ ಪೂರೈಸಿದ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಈ ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ವಿಜಯದಶಮಿಯಿಂದ ಬೃಹತ್ ಪಥಸಂಚಲನವನ್ನ ಆಯೋಜನೆಗೊಂಡಿದ್ವಿ. ಲಿಂಗರಾಜ್ ಕಾಲೇಜ್ ಗ್ರೌಂಡ್ ನಿಂದ ಶುರುವಾಗಿ ವಿವಿಧ ಪ್ರಮುಖ ಮಾರ್ಗಗಳಲ್ಲಿ ನಗರದಲ್ಲಿ ಸಂಚರಿಸಿ ಮತ್ತೆ ಮೈದಾನಕ್ಕೆ ಬಂದು ತಲುಪುವಂತ, ಪ್ರತಿ ವರ್ಷಕ್ಕಿಂತ ಈ ವರ್ಷ 3 ಪಟ್ಟು ಸ್ವಯಂ ಸೇವಕರು ಆ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿದರು. ಅದಾದ ನಂತರ ಮನೆಯ ಸಂಪರ್ಕವನ್ನ ಮಾಡಿದ್ವಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಿಂದ ಪ್ರತಿಯೊಂದು ಮನೆಯ ಸಂಪರ್ಕ ಕೂಡ ಆಗಿದೆ. ಉದ್ದೇಶ ಇಷ್ಟೇ, ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘ ಉದ್ದೇಶ ಏನು, ದೇಶದ ಏಳಿಗೆಗಾಗಿ, ದೇಶದ ಉನ್ನತಿಗಾಗಿ ಏನ್ ಕಾರ್ಯ ಮಾಡ್ತಾ ಇದೆ ಅನ್ನೋ ಒಂದು ವಿಷಯ ಪ್ರತಿಯೊಂದು ಮನೆಗೆ ತಲುಪಲಿ ಅನ್ನೋ ಉದ್ದೇಶದಿಂದ ಮನೆ ಸಂಪರ್ಕ ಆಯ್ತು. ಅದೇ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಇದು ವಿರಾಟ್ ಹಿಂದೂ ಸಮ್ಮೇಳನ ಅನ್ನುವ ಕಾರ್ಯಕ್ರಮ. ನಗರದಲ್ಲಿ ಸುಮಾರು 22 ಕಡೆ ಈ ಕಾರ್ಯಕ್ರಮಗಳು ನಡೀತಾವೆ. ಈಗಾಗಲೇ ಸುಮಾರು ನಗರಗಳಲ್ಲಿ ಕಾರ್ಯಕ್ರಮ ಮುಗಿದು ಹೋಗಿದೆ. ಈಗ ಬರುವ ನಾಳೆ 6ನೇ ತಾರೀಕು ಶ್ರೀನಗರ, ಮಹಾಂತೇಶ್ ನಗರ ಹಾಗೂ ಶಿವಬಸನಗರ ಈ 3 ನಗರಗಳು ಕೂಡಿಕೊಂಡು ಸಾಯಿ ಮಂದಿರ ಎದುರಲ್ಲಿರುವಂತಹ ಆಟದ ಮೈದಾನದಲ್ಲಿ ಬೃಹತ್ ಹಿಂದೂ ಸಮ್ಮೇಳನವನ್ನ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ದಿಕ್ಸೂಚಿ ಭಾಷಣಕಾರರಾಗಿ ಶ್ರೀ ಚಕ್ರವರ್ತಿ ಸೋಲಿಬೆಲೆಯವರು, ಸಂಸ್ಥಾಪಕರು ಯುವ ಬ್ರಿಗೇಡ್, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಾಗೂ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಸಿದ್ಧ ಮಹಾಸ್ವಾಮಿಗಳು, ಕಾರಂಜಿ ಮಠ, ಶಿವಬಸವನಗರ, ಇವರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಆ ಕಾರಣ ದಯವಿಟ್ಟು ಎಲ್ಲ ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಈ ಕಾರ್ಯಕ್ರಮವನ್ನ ತಮ್ಮ ಮನೆಯ ಕಾರ್ಯಕ್ರಮವೆಂದು ಭಾವಿಸಿ ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು, ನಾವೆಲ್ಲ ಒಂದು ಅನ್ನೋ ಒಂದು ಜಯಘೋಷದೊಂದಿಗೆ ಈ ಕಾರ್ಯಕ್ರಮ ಶ್ರೀನಗರ ಗಾರ್ಡನ್ ನಿಂದ ನಾಳೆ ಸರಿಯಾಗಿ 5 ಗಂಟೆಗೆ ಗಾರ್ಡನ್ ನಿಂದ ಶೋಭಾಯಾತ್ರೆ ಮುಖಾಂತರ ಈ ಕಾರ್ಯಕ್ರಮ ಶುರುವಾಗುತ್ತೆ. ಸರಿಯಾಗಿ 6 ಗಂಟೆಗೆ ಆಟದ ಮೈದಾನ, ಸಾಯಿ ಮಂದಿರ ಎದುರಿಗಿರುವಂತಹ ಆಟದ ಮೈದಾನವನ್ನು ತಲುಪಿ ಅಲ್ಲಿಂದ ವೇದಿಕೆ ಕಾರ್ಯಕ್ರಮ ಶುರುವಾಗುತ್ತೆ. ದಯವಿಟ್ಟು ಎಲ್ಲ ಹಿಂದೂ ಬಾಂಧವರಿಗೆ ಇನ್ನೊಂದು ವಿನಂತಿ, ಈ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಒಂದು ಮೂಲವಾಗಿರುವಂತಹ ಈ ಸನಾತನ ಹಿಂದೂ ಧರ್ಮ ಹಾಗೂ ನಮ್ಮ ಪುಣ್ಯಭೂಮಿ ಭಾರತ, ಇವೆರಡು ಒಂದು ಆತ್ಮ ಮತ್ತು ದೇಹಗಳಿದ್ದಂತೆ. ಈ ಒಂದು ಭಾರತದ ದೇಶದ ಉನ್ನತಿಗಾಗಿ ಹಾಗೂ ರಾಷ್ಟ್ರದ ಉನ್ನತಿಯನ್ನ ಸಾಧಿಸುವ ಈ ಒಂದು ಉದ್ದೇಶದಿಂದ ನಾವೆಲ್ಲರೂ ಕೈ ಜೋಡಿಸೋಣ, ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಅಂತ ವಿನಂತಿಸಿಕೊಳ್ಳುತ್ತಾ, ತಮ್ಮೆಲ್ಲರಲ್ಲಿ ವಿನಂತಿ, ತಮ್ಮ ಮಾಧ್ಯಮದ ಮಿತ್ರರಿಗೂ ನಾನು ಕೇಳ್ಕೊಳ್ಳದೆ, ನಾಳೆ ಕಾರ್ಯಕ್ರಮ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತ ವಿನಂತಿಸಿಕೊಳ್ತಿದ್ದೀನಿ. ನಮಸ್ಕಾರ. ಜೈ ಶ್ರೀರಾಮ್. ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಮ್ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.